ವಿದ್ಯಾರ್ಥಿಗಳೇ, ಈಗ ಸದ್ಯ ನಿಮಗೆ ಈ ಗಣಿತಗಳನ್ನು ನೀವು ಕಲ್ತರಿ ಅಂತಂದ್ರೆ ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳನ್ನು ನೀವು ಕಲ್ತರಿ ಅಂತಂದ್ರೆ ನಿಮ್ಮ ಸರಳೀಕರಣ ಭಾಳ ಸರಳ ಬರ್ತದೆ. ಇದು ಈಗಿನ ಟೆಕ್ಸ್ಟ್ ಬುಕ್ದಾಗ ಇಷ್ಟು ಕ್ವಾಲಿಟಿ ಅಭ್ಯಾಸ ಇಲ್ಲ. ಇದನ್ನ ಈ ಅಭ್ಯಾಸ ನಿಮಗೆ ಯಾವಾಗ ಉಪಯೋಗ ಆಗ್ತದೆ? ನಾನು PUC ಸೆಕೆಂಡ್ ಇಯರ್ ಆದಿಂದ ನಿಮಗೆ ಕೋಚಿಂಗ್ ಬಿಡ್ತಿರ್ತಾರಲ್ಲ, ಅವಾಗ ಈ ಅಭ್ಯಾಸ ಅಲ್ಲಿ ಹೇಳಿ ಚಾಲು ಮಾಡ್ತಾರೆ. ಅದು ಈಗೇ ನೀವು ಕಲ್ತು ಹೋಗ್ತೀರಿ. ಹಿಂಗೆ ನಮ್ಮೆಲ್ಲ ಕೋಚಿಂಗ್ ಕ್ಲಾಸ್ ಹುಡುಗರು ಅಲ್ಲಿ ಕೋಚಿಂಗ್ ಏನು ಕೊಡ್ತಾರೆ ಸೆಕೆಂಡ್ ಇಯರ್ಗೆ, ಅಲ್ಲಿ ವಿಶೇಷವಾದಂಥ ಬ್ಯಾಂಕ್ ಎಲ್ಲ ಇವೇ ಅಭ್ಯಾಸ ಇರ್ತಾವೆ. ಗುಣಮಟ್ಟ ಇದು USA, ಇದು ಇವೆಲ್ಲ ಗಣಿತ ಬರ್ತಾವ, ಎಲ್ಲರಿಗೂ ಬರ್ತಾವ. ಇದು ಬರಂಗಿಲ್ಲ ಅಂತ ನಾ ಹೇಳೋದಿಲ್ಲ. ಹೆಂಗೆ ವೇಗವಾಗಿ ಮಾಡಬೇಕನ್ನುವಂಥ ಟ್ರಿಕ್ಸ್ ಭಾಳ ಇಂಪಾರ್ಟೆಂಟ್. ಎಲ್ಲರಿಗೂ ಬರ್ತಾವೆ ಗಣಿತ. ಇವು ನೋಡಿದ ಕಡೆ ಇದನ್ನು ಆದರೆ ಇದಕ್ಕೊಂದು ಕೆಲವೊಂದು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಇದು ಎಲ್ಲರೂ ಯಾರು ಬೇಕಾದ್ರೆ ಬಿಡಿಸ್ತಾನೆ, ಇದೇನು ಭಾಳ ದೊಡ್ಡ ಬೇರೆ. ಆದರೆ ಇದನ್ನು ಹೆಂಗೆ ಈಸಿ ವೇದಾಗ ಬಿಡಿಸ್ಬೇಕು, ಕಡಿಮೆ ಸಮಯದಾಗ ಹೆಂಗೆ ಲೆಕ್ಕ ಮಾಡ್ಬೇಕು ಅನ್ನೋದು ತಿಳಿಸ್ನು ಲಕ್ಷ ಕೊಟ್ಟು ಬೋರ್ಡ್ ಕಡೆ ನೋಡ್ರಿ. 5.13 ಗುಂಡ್ಲೆ 2.27 ಪ್ಲಸ್ 5.13 ಗುಂಡ್ಲೆ 3.37. ನೋಡ್ರಿ, ಇದನ್ನು ಗುಣಾಕಾರ ಮಾಡ್ತೀರಿ, ಇದನ್ನು ಗುಣಾಕಾರ ಮಾಡ್ತೀರಿ, ನೀವು ಮಾಡ್ತೀರಿ. ಇದನ್ನ ಗುಣಾಕಾರ ಮಾಡಿ ಇದನ್ನ ಗುಣಾಕಾರ ಮಾಡಿ ಪ್ಲಸ್ ಮಾಡಿ ಬಿಡ್ತೀರಿ ನೀವು. ಕರೆಕ್ಟ್. ಆದ್ರೆ ಇಲ್ಲಿ ಒಂದು ವಿಶೇಷ ಏನು ತಿಳ್ಕೊಬೇಕಂದ್ರೆ, ಇಲ್ಲಿ ಕಾಮನ್ ಆಗಿ 5.13 ಅದ, ಇಲ್ಲೂ 5.13 ಅದ. ಅಂದ್ರೆ ಅದನ್ನ ಇಡ್ರಿ, 5.13 ಗುಂಡ್ಲೆ ದುಂಡಕಾಂಶ 2.27. ಇದನ್ನ ಆಮೇಲೆ ಹೆಂಗ್ ಮಾಡಬೇಕು ಅದನ್ನು ತಿಳ್ಕೊಬೇಕು. ಪ್ಲಸ್ 3.37. ನೋಡಿ, ಇದನ್ನು ಕಾಮನ್ ಇಲ್ಲಿ ಇಟ್ಕೊಂಡು ಬೇಗನೆ ಉತ್ತರ ಬಂದ್ಬಿಡ್ತು. ನೋಡ್ರಿ, ಇಷ್ಟು ಮಜಾದ. ಇದು 5.13 ಗುಂಡ್ಲೆ 3.25 7. ನೋಡ್ರಿ, 5.3 ಅಂದಾಜು. ಯಾಕಂದ್ರೆ ಇಂಥ ವೇಗವಾಗಿ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ. ಆಮೇಲೆ ನೀವೇನು ಮಾಡ್ತೀರಿ, ಇದನ್ನು ಗುಣಾಕಾರ ಮಾಡ್ತೀರಿ, ಇದನ್ನು ಗುಣಾಕಾರ ಮಾಡಿ ಆಮೇಲೆ ನೀವು ಪ್ಲಸ್ ಮಾಡ್ತೀರಿ. ಅದು ಇರಲಿ. ಇಲ್ಲಿ 5.13 ಅದ, ಇಲ್ಲಿ 5.13 ಅದ. ಅದನ್ನು ಒಂದು ತೆಗಿರಬಾರದು. ಮಧ್ಯಾಂತರ ಚಿಹ್ನೆ ಗುಂಡ್ಲೆ ಅದ. ಆಮೇಲೆ ಇದನ್ನ ಕೂಡಿಸ್ಕೊಂಡು ಬಿಡ್ರಿ. ನೋಡಿ, 2.27 ಪ್ಲಸ್ 3.37 ಎಷ್ಟಾಯ್ತು ನೋಡ್ರಿ. 5 3 15 1 16 ಗುಂಡ್ಲೆ 5 35 1 40 ಸರಾಸ ಮೇಲೆ 7. ಆಮೇಲೆ ನೋಡ್ರಿ, 16 4 64 640 7 21 63 ಬಾಗ್ ಹೋಗಂಗಿಲ್ಲ 0. ನೋಡಿ, 63 63 10 ಉಳಿತು, ಮೇಲೆ 21. ಆನ್ಸರ್ ಈಸ್ ಈಕ್ವಲ್ ಟು 30.10 ನೋಡ್ರಿ, ಉತ್ತರ ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡ್ರಿ. ಇಲ್ಲಿ ನಾ ಯಾಕೆ ಹೇಳ್ತದಂದ್ರ, ಈ ಥಿಯರಿ ನಿಮಗೆ ಯಾಕೆ ತಿಳಿಸ್ತದಂದ್ರ, ಇದು ಸರಳ ಮೆಥಡ್. ಎಲ್ಲ ನಮೂನಿ ಬರ್ಬೇಕು ನಿಮ್ಮ ಗಣಿತಗಳು. ನಿಮಗೀಗ ಹೊಸ ಪಠ್ಯ ಪುಸ್ತಕದಾಗ ಈ ಪದ್ಧತಿನೇ ಇಲ್ಲ. ಎಷ್ಟು ಸರಳ ಅದ ನೋಡ್ರಿ. 5.13 ಸ್ವರ ತಕೊಂಡ್ರಿ, ಗುಂಡ್ಲೆ ಹಾಕ್ರಿ, ಇದನ್ನ ಮತ್ತು ಇದನ್ನ ಪ್ಲಸ್ ಮಾಡ್ರಿ. 3 2 5 2 3 5 7 ಸೇಮ್ ಛೇದದ. ನೋಡ್ರಿ ಎಷ್ಟು ಸರಳ ಈಜಿ ವೇ ಅವ ಉತ್ತರಗಳು. ನೋಡ್ರಿ ಎಷ್ಟು ಈಜಿ ವೇ ಅವ ನೋಡ್ರಿ.
ಏನು 3 2 5 2 3 5 7ಕ್ಕೆ 7 ನೀವು ಇತ್ತಲ್ಲ ತೆಗೆದು 2 7 14 1 2 16 7 ಪ್ಲಸ್ 7 3 21 20 ನೀವೆಲ್ಲ ಇಷ್ಟ ರೌಂಡ್ ಹೊಡಿತೀರಿ. ಯಾಕೆ ನಾ ಇಂಥ ಗಣಿತ ಕಲಿ ಅಂತ ಹೇಳ್ತಾನು, ನಾಳೆ ನಿಮ್ಮ ನೋಡಿದಾಗ ಬಾಯಲ್ಲೇ ಉತ್ತರ ಹಾಕ್ಬೋದು. ಇದು ಇಷ್ಟು ಉತ್ತರ ಬರ್ತದಿಲ್ಲ ನೋಡ್ರಿ. ಯಾಕೆ ತಪ್ಪಿದು? ತಪ್ಪಲ್ಲಿದು ನೋಡ್ರಿ. ನೀವು ಹೆಂಗೆ ಮಾಡ್ತೀರಿ? ಇದನ್ನು ಗುಣಾಕಾರ ಮಾಡ್ತೀರಿ, ಬಂದು ಉತ್ತರಕ್ಕೆ ಚಿಹ್ನೆ ಹಾಕ್ತೀರಿ, ಇದಕ್ಕೆ ಗುಣಾಕಾರ ಮಾಡ್ತೀರಿ, ಪ್ಲಸ್ ಮಾಡ್ತೀರಿ. ನಾ ಒಂದು ಈಜಿ ವೇ ಏನು 5 ಪೂರ್ಣಾಂಕ 1 3 ಅಂಶ ಕೊಡ್ಲಿ, 2 ಪೂರ್ಣಾಂಕ 2 7 ಅಂಶ, ಇದು ಮಧ್ಯಂತರ ಚಿಹ್ನೆ ಪ್ಲಸ್ 7 ಕೊಡ್ರಿ. ಯಾಕೆ ಇದು ಸೇಮ್ ಅದ. ಇದು ಸೇಮ್ ಇದ್ದಾಗ ಸ್ವಲ್ಪ ವಿಚಾರ ಮಾಡಬೇಕು. ಪ್ಲಸ್ ಇದ್ರೆ ಪ್ಲಸ್ ಹಾಕ್ರಿ, ಮೈನಸ್ ಇದ್ರೆ ಮೈನಸ್ ಹಾಕ್ರಿ, ಇಲ್ಲೂ ಮೈನಸ್ ಬರ್ತದೆ. ತಿಳಿಯಂಗಿಲ್ಲ ಅಂತ ಒಟ್ಟ ವಿಚಾರ ಮಾಡಬಾರ್ದು. ನೀವು ಹೆಂಗೆ ತಿಳಿಸ್ತಾರ ಅದನ್ನು ತಿಳ್ಕೊಬೇಕು ಅನ್ನೋ ಪ್ರಯತ್ನ ಮಾಡಬೇಕು. ಬೇಕಾದಂಥ ದೊಡ್ಡ ಭಿನ್ನರಾಶಿ ಗುಣಾಕಾರ ಇದ್ದು ಅಂದ್ರೆ ನಿಮ್ಮ ಸರಳಾಗಿ ಬಿಡ್ತದ. ನೀವು ರಗಡ್ ಬುಕ್ಕ ನೋಡ್ರಿ. ಆದ್ರೆ ಕೆಲವೊಂದು ತಿಳಿಸುವಂಥ ಟ್ರಿಕ್ಸ್ಗಳು ವೇದಿಕದಾಗ ಹೆಂಗವ. ವೇದಿಕ್ ಮ್ಯಾಥಮೆಟಿಕ್ಸ್ ಏನು ಮಾಡ್ತದಪ್ಪ ಅಂದ್ರೆ ನಿಮಗೆ ಬೇಗನೆ ಉತ್ತರ ತೆಗೆದುಕೊಡ್ತದೆ. ಆಮೇಲೆ ನೋಡಿ 5 ಪೂರ್ಣಾಂಕ 1 3 ಅಂಶ ಇಟ್ರಿ, ಗುಂಡ್ಲೆ ಮಾಡಿದರೆ ಇದನ್ನ ಪ್ಲಸ್ ಮಾಡ್ಕೊರಿ. ನೋಡ್ರಿ 3 2 5 2 3 5 7ಕ್ಕೆ 7. ಯಾಕೆ ಛೇದಗಳು ಸಣ್ಣಾಗಿದ್ದಾಗ 7ಕ್ಕೆ 7 ಇಟ್ಕೊರಿ. 5 ಪೂರ್ಣಾಂಕ 1 3 ಅಂಶ ಗುಂಡ್ಲೆ 5 ಪೂರ್ಣಾಂಕ 5 ಒಳಸಿ. ಈಗ ನೀವು ಮಾಡ್ರಿ 5 3 15 1 16 3 ಅಂಶ ಗುಂಡ್ಲೆ 47 ಅಂಶ. ನೋಡ್ರಿ 640 21 ಅಂಶ ಬಂತು. 30 ಪೂರ್ಣಾಂಕ 10 21 ಅಂಶ. ಇಂಥವು ಕಲಿಬೇಕು ಗಣಿತಗಳು. ಭಾಳ ಅಂದ್ರೆ ಭಾಳ ಶಾಣೆ ಇರುತ್ತೆ. ನೀವು ಹಂಗೆ ಮಾಡಿ ನೋಡ್ರಿ, ಹಂಗೂ ಮಾಡಿ ನೋಡ್ರಿ, ಹಿಂಗೂ ಮಾಡಿ ನೋಡ್ರಿ, ಯಾವ ಸರಳ ಅನ್ನಿಸ್ತೋ ಅದು ಮಾಡ್ಕೊಡ್ರಿ. ಆದರೆ ಇಂಥವೆಲ್ಲ ಹೊಸವು ಕಲಿಬೇಕು. ಇಲ್ಲಿ ನೋಡ್ರಿ 25 ಪೂರ್ಣಾಂಕ 1 2 ಅಂಶ ಮೈನಸ್ 2 ಪೂರ್ಣಾಂಕ 1 3 ಅಂಶ ಗುಂಡ್ಲೆ 10 ಪೂರ್ಣಾಂಕ 1 2 ಅಂಶ. ಮೊದಲ ನಾನು ಪ್ಲಸ್ ಮೈನಸ್ ಭಿನ್ನ ರಾಶಿಗಳನ್ನು ನೀವು ಹೆಚ್ಚಿನ ಕಲಿಸೋದಿಲ್ಲ. ಯಾಕೆ ಮನ್ಯಾಗ ಕಲಿಸಿರ್ತಾರ. ಈಗ ನಿಮಗೆ ಕ್ರಿಯೆಗಳು ಹೆಚ್ಚಾಕೋತ ಹೋಗ್ತಾವ. ಪ್ಲಸ್ ಮೈನಸ್ ಕಲ್ತೀರಂದ್ರೆ ನೀವು ಗುಣಾಕಾರವನ್ನು ನಾವು ಮುಂದೆ ತೊಗೊಂಡು ಹೋಗಿಬಿಡ್ತೀವಿ. ಯಾಕಂದ್ರೆ ಪ್ಲಸ್ ಮೈನಸ್ಸು ಬರ್ತದ, ಆಮೇಲೆ ಗುಣಾಕಾರ ಕ್ರಿಯೆನೂ ಬರ್ತದ, ಆಮೇಲೆ ನಿಮ್ಗೆ ಸರಳೀಕರಣಗಳು ಮುಂದೆ ಭಾಳ ಸರಳ ಬರ್ತಾವೆ. ಈ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. 3 2 6 1 7 3 ಅಂಶ ಗುಂಡ್ಲೆ 10 2 20 21 2 ಅಂಶ 10 2 20 21 2 ಅಂಶ. ಇದ್ರ ಉತ್ತರ ತಕ್ಕೊಡಿ. 3 1 3 7 ಬರೋಬ್ಬರಿ 7 7 49 2 ಬಂತು. 2 2 4 2 4 8 1 2 ಅಂಶ ಬಂತು. ಬಂತಿಲ್ಲ. ಈಗ ಏನದ ನೋಡ್ರಿ 25 ಪೂರ್ಣಾಂಕ 1 2 ಅಂಶ ಚಿಹ್ನೆ ಮೈನಸ್ ಅದ. 24 ಪೂರ್ಣಾಂಕ 1 2 ಅಂಶ ನೋಡ್ರಿ. ಈಗ ದೊಡ್ಡ ಕೌಂಸ ಹಾಕ್ರಿ. 25ರೊಳಗೆ 24 ಕಳೀರಿ, ಮಧ್ಯಂತರ ಚಿಹ್ನೆ ಪ್ಲಸ್ 1 2 ಅಂಶ ಮೈನಸ್ 1 2 ಅಂಶ. 25 24 ಆದ್ರೆ 1 ಪ್ಲಸ್ 1 2 ಅಂಶ ಹೋಯ್ತು, ಮೈನಸ್ 1 2 ಅಂಶ ಹೋಯ್ತು. ಉತ್ತರ ಎಷ್ಟು ಬಂತು? 1 ಬಂತು. ಆನ್ಸರ್ ಈಸ್ ಈಕ್ವಲ್ ಟು 1. ಇಂಥ ಅಭ್ಯಾಸಗಳನ್ನು ವೆಕೇಶನ್ ಕ್ಲಾಸ್ನ್ಯಾಗ ನೀವು ತಯಾರು ಮಾಡಿಕೊಂಡು ನೀವು ಬೇಕಾದಲ್ಲಿನೂ ಹೋಗಬಹುದು. ಮನೆಯೊಳಗೆ ತಯಾರು ಮಾಡ್ಕೋಬಹುದು ಮಕ್ಕಳನ್ನ. ಇಂಥ ವಿಡಿಯೋ ಕ್ಲಾಸ್ ಏನಾಗ್ಯದ ಒಬ್ರು ಅಧಿಕಾರಿ ಹೇಳಿದಾರೆ, ನೀವು ಮಾಡ್ರಿ ಸರ್, ನಿಮ್ಮ ಅಭ್ಯಾಸ ಅದು ಈಗ ತಿಳಿಯಂಗಿಲ್ಲ, ಮುಂದೆ ತಿಳಿತದ ಮಂದಿಗೆ. ನನಗೊಬ್ಬರು ಸಲಹೆ ಕೊಟ್ಟರು, ಇಲ್ಲ ಸರ್ ನೀವು ಆರಾಮಾಗಿ ಕೂತು ಊರಾಗ ಏನದ, ನೀವು ರಿಟೈರ್ಡ್ ಲೈಫ್ ಇರಲಿ ಎಷ್ಟೇ ಬರಲಿ, ಹುಡುಗರಿಗೂ ಹಾಗೆ ಒಂದು ಸ್ವಲ್ಪ ಪ್ರಚಾರ ಮಾಡಿರಿ, ಇದನ್ನು ಮಾಡಿ ಒಂದು ಸ್ವಲ್ಪ ನೀವು ಮಾಡಿರಿ, ಮಂದಿ ನೋಡಲಿ, ಕಲೀರಿ, ಶಾಣ್ಯರಾಗ್ರಿ. ವಿದ್ಯಾರ್ಥಿ ಅಂದ್ರೆ ಏನೋ ಶಾಣೆ ಆಗ್ಬೇಕು ಅನ್ನೋದು ಮನುಷ್ಯನಾಗ ಛಲ ಬೇಕು. ಅಂದ್ರೆ ನನ್ನ ಪ್ರಯತ್ನಕ್ಕೊಂದು ಗುರಿ ಸಿಕ್ತು, ಅದು ಭಾಳ ಇಂಪಾರ್ಟೆಂಟ್. ದಾರಿಲ್ಲ ಬಿಲ್ಲು ತೊಗೊಂಡು ಏನು ಮಾಡೋದು?
ಒಳ್ಳೆ ಶಿಕ್ಷಣ ಅಂದ್ರೆ ಬಿಲ್ಲಿಗಿರುವಂಥ ದಾರದು, ಆ ದಾರ ಎಷ್ಟು ಶಕ್ತಿನಿಂದ ಜಗ್ತೀರಿ ಅಷ್ಟು ಮುಂದೆ ಬಾಣ ಮುಂದೆ ಹೋಗ್ತದೆ. ಅದಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಲಕ್ಷ್ಯ ಬೋರ್ಡ್ ಕಡೆ ಇಟ್ರಿ, ಬೇಕಾದವ್ರು ಕಲ್ತ್ ಕಿಸಿದ ಹುಡುಗರು ತಯಾರು ಮಾಡ್ಕೋಬೋದು. ಈ ಟ್ರಿಕ್ಸ್ಗಳನ್ನು, ಈ ಮ್ಯಾಥ್ಸ್ಗಳನ್ನು ನನ್ನ 30 ವರ್ಷದೊಳಗೆ ನಾ ಕಲಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿ ನನಗೆ ಅನುಭವ ಬಂದದ್ದು. ಕಲಿಸೋದ್ರಿಂದ ಶಾಣ್ಯರಾಗ್ತೀವಿ ನಾವು, ಮಾರ್ಕ್ಸದಿಂದ ಅಲ್ಲ. ನಾವು ಕಲಿಸೋದ್ರಿಂದ ಶಿಕ್ಷಕ ಶಾಣೆ ಆಗ್ತಾನೆ. ಶಿಕ್ಷಕರ ಶಾಣೆ ಆಗ್ಲಿಕ್ಕೆ ಮಗುವಿನ ಪ್ರಯತ್ನ, ಅವನ ಇದು ಏನೋ ಛಲ, ಆ ಗುರುವಿನ ಬೆಳೆಸೋದು ವಿದ್ಯಾರ್ಥಿಯ ಛಲ. ನೆನ್ಪಿಟ್ಕೋರಿ, ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಮುಂದಿನ ಮಾದರಿ ಕೊಡ್ತೀನಿ, ಸಾಕಷ್ಟು ನೀವು ವೆಕೇಶನ್ ಕ್ಲಾಸ್ದಿಂದ ಬರೋದ್ರಾಗೆ ಒಂದು 40% ನವೋದಯ ಅಭ್ಯಾಸ ಕಲ್ತಿರ್ಬೇಕು ನೀವು.